ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಆ, ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತು ಕಂಡಕ್ಟರ್ ನಾನ್ ಎಚ್ ಕೆ ಸಂಬಂಧಪಟ್ಟಾಗೆ ಲಿಸ್ಟ್ ಏನೋ ಬಿಡುಗಡೆ ಆಗಿತ್ತಲ್ಲ, ಅದ್ರ ಬಗ್ಗೆ ಒಂದು ಸಂಬಂಧಪಟ್ಟಾಗೆ ವಿಡಿಯೋ ಮಾಡಿದ್ದೆ. ಅದಕ್ಕೆ ಬಹಳಷ್ಟು ಜನ ಕೇಳ್ತಾ ಇದ್ರಿ PDF ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿ. ನೋಡಿ ಸ್ನೇಹಿತರೆ, ನಾನು ಕೂಡ ಈ ಒಂದು ವೆಬ್ಸೈಟ್ ಮೂಲಕನೇ ಅದು ಡೌನ್ಲೋಡ್ ಮಾಡಿದ್ದು. ಆದ್ರೆ ಈಗ ಡೌನ್ಲೋಡ್ ಆಗ್ತಾ ಇಲ್ಲ. ಬರೇ ಲಿಂಕ್ ಕ್ಲಿಕ್ ಮಾಡಿದ್ರು ಕಟ್ ಆಫ್ ಬರ್ತಾ ಇದೆ. ಈ ಕಟ್ ಆಫ್ ಮಾರ್ಕ್ಸ್ ಲಿಸ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರು ಕಟ್ ಆಫ್ ಬಗ್ಗೆನೇ ಬರ್ತಾ ಇದೆ. ಹಾಗಾಗಿ ಬಹಳಷ್ಟು ಜನ ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ PDF ಹಾಕಿ ಅಂತ ಹೇಳಿ. ಯೂಟ್ಯೂಬ್ ನಲ್ಲಿ PDF ಹಾಕಲು ಬರುವುದಿಲ್ಲ. ಅದಕ್ಕಾಗಿ ಮತ್ತು ಎಲ್ರಿಗೂ ರಿಪ್ಲೈ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ಸಾರಿ ಫಾರ್ ದಿಸ್. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ PDF ಸಿಗುವ ಹಾಗೆ ಮಾಡಲು ಬಂದಿದ್ದೇನೆ. ನೋಡಿ ಸ್ನೇಹಿತರೆ, ಈ ಒಂದು PDF ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ ಆಲ್ರೆಡಿ. ಹಾಗಾಗಿ ನಿಮ್ಗೋಸ್ಕರನೇ ಈ ಒಂದು PDF ಬಹಳಷ್ಟು ಜನರಿಗೆ ಬಹಳಷ್ಟು ಜನ PDF ಹಾಕಿ ಅಂತ ಹೇಳಿ ಕೇಳ್ತಾ ಇದ್ರಿ. ಅದಕ್ಕಾಗಿ ಟೆಲಿಗ್ರಾಮ್ ಚಾನಲ್ ಅನ್ನು ಓಪನ್ ಮಾಡಿದ್ದೇನೆ. ಆ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ನೀವು ಒಂದು ಈ ಕಂಡಕ್ಟರ್ ನಾನ್ ಎಚ್ ಕೆ ಸಂಬಂಧಪಟ್ಟ ಹಾಗೆ ಲಿಸ್ಟ್ ಆದ್ರೂ ಡೌನ್ಲೋಡ್ ಮಾಡಿ ಪಿನ್ ಮಾಡಿದ್ದೇನೆ. ನೀವು ಹೇಗೆ ಒಂದು ನನ್ನ ಚಾನಲ್ ಅನ್ನು ಹುಡುಕಬೇಕು ಅಂತೇಳಿ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿದೆ ನೋಡಿ, ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್. ಸ್ಪೆಲ್ಲಿಂಗ್ ಅನ್ನು ಕರೆಕ್ಟ್ ಆಗಿ ಹೊಡೆದ್ರೆ ಈ ತರ ಸಿಂಬಲ್ ಇರುವಂತ ಚಾನಲ್ ಓಪನ್ ಆಗುತ್ತೆ. ಈ ಒಂದು ಚಾನಲ್ ನಲ್ಲಿ ನೀವು ಇಲ್ಲಿ ಪಿನ್ ಮಾಡಿದ್ದೇನೆ ನೋಡಿ. ಈ ಪಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿದೆ ನೋಡಿ, ಇಲ್ಲಿ ಮೇಲ್ಗಡೆ ಪಿನ್ ಹೊಡೆದಾಗ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್ ಹಾಕಿದ್ದೇನೆ. ನೀವು ಇದ್ರ ಮೂಲಕ ನೀವು ನೋಡ್ಕೋಬಹುದು. ನೋಡಿ, ಇಲ್ಲಿ ಬಂದಿದೆ ನೋಡಿ. ಇದು ಫಸ್ಟ್ ನಿಂತ ತೋರಿಸ್ತೇನೆ. ಇಲ್ಲಿ ಬಂದಿದೆ ನೋಡಿ ಲಿಸ್ಟ್. ಹೀಗೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ನಿಮ್ಗೆ ಈ ಒಂದು ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೇನೆ. ಆ ಒಂದು ಲಿಂಕ್ ಥ್ರೂ ನೀವು ಟೆಲಿಗ್ರಾಮ್ಗೆ ಹೋಗಿ ಈ ಒಂದು PDF ಡೌನ್ಲೋಡ್ ಮಾಡ್ಕೊಂಡು ಯಾರು ಸೆಲೆಕ್ಟ್ ಆಗಿದ್ರಿ ಇಲ್ಲ ಅಂತೇಳಿ ನಿಮ್ ಕಟ್ ಆಫ್ ಮತ್ತು ರಿಸರ್ವೇಶನ್ ಎಲ್ಲ ನೋಡ್ಕೊಂಡು, ನಿಮ್ಮ ಹೆಸರು ಇಲ್ಲ, ಕೇವಲ ರಿಜಿಸ್ಟರ್ ನಂಬರ್, ನೀವು ಒಂದು ಕ್ಯಾಟಗರಿ ಕೊಟ್ಟಿದ್ದಾರೆ, ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ಇರುತ್ತಲ್ಲ ಅದರೊಳಗೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ. ಆ ಒಂದು ರಿಜಿಸ್ಟರ್ ನಂಬರ್ ನೋಡ್ಕೊಂಡು ನಿಮ್ಮ ಲಿಸ್ಟ್ ಹುಡುಕಾಡಿ, ಇಲ್ಲಾಂದ್ರೆ ನಿಮ್ ಫ್ರೆಂಡ್ಸ್ ಯಾವ್ದಾದ್ರು ಹುಡುಕ್ಬಹುದು. ಇದು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಯಾಕೆಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರಿ PDF ಬೇಕಂತ. PDF ಈ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ಹಾಕಿದ್ದೇನೆ. ಎಲ್ರು ಜಾಯಿನ್ ಆಗಿ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ ಈ ಒಂದು PDF ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಲಿಸ್ಟ್ ನೋಡ್ಕೋಬಹುದು. ಇಷ್ಟು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಮತ್ತೆ ಬಹಳಷ್ಟು ಜನ ಕೇಳ್ತಾ ಇದ್ರಿ DV ಯಾವಾಗ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ, ಫಿಸಿಕಲ್ ಯಾವಾಗ ಅಂತ ಹೇಳಿ. ಫಿಸಿಕಲ್ ಅಂದ್ರೆ ನೋಡಿ ಸ್ನೇಹಿತರೆ, ಕೇವಲ ಹೈಟ್ ಚೆಸ್ಟ್ ಚೆಕ್ ಮಾಡಬಹುದು. ಮತ್ತು ಈ ಒಂದು ಮೇ 31 ಗೆ ಒಂದು ಅಬ್ಜೆಕ್ಷನ್ ಓವರ್ ಆಗುತ್ತೆ. ಅಬ್ಜೆಕ್ಷನ್ ಆದ ಬಳಿಕ ನಿಮ್ಗೆ ಇನ್ನೊಂದು ಒಂದು ಪ್ರಕಟಣೆ ಹೊರಡಿಸ್ತಾರೆ ಇವರು KKRTC ಅವರು. ಆ ಒಂದು ಪ್ರಕಟಣೆಯಲ್ಲಿ ನಿಮ್ಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಯಾವಾಗ, PST ಯಾವಾಗ ಅಂತೇಳಿ ತಿಳಿಸ್ಕೊಡ್ತಾರೆ. ಅದು ಬಂದ ತಕ್ಷಣ ನಿಮ್ಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ. ಇನ್ನೊಂದು ಆಯ್ತು ಸ್ನೇಹಿತರೆ, ಇಷ್ಟು ಮಾಹಿತಿ. ಈ ಒಂದು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಇದು ಲಿಸ್ಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.